ಮಲ್ಟಿನ್ಯಾಷನಲ್ ಕಂಪನಿಗೆ ಹಳ್ಳಿ ನದಿ ಬೆಟ್ಟನೆಲ್ಲ ಮಾರ್ತಾ ಇದ್ದಾರೆ. ನನ್ನ ಜೀವ ಇರೋವರೆಗೂ ನನ್ನ ಜೇನುಕೊಪ್ಪ ನಾನು ಬಿಟ್ಕೊಡೋದಿಲ್ಲ. ಹೈಕೋರ್ಟ್ನಾಗ ಕೇಸ್ ಬಿದ್ದೋಗತ್ತಂತ ಹೌದನ? ಆದ್ರೆ ನನ್ನ ಜೀವ ಏನು ಉಳಿದಿದೆಯಲ್ಲ. ಎಷ್ಟು ದಿನ ಅಂತ ಉಪವಾಸ ಮಾಡ್ತೀರಾ? ಗಣಿಗಾರಿಕೆ ನಿಲ್ಲೋವರೆಗೂ. ಗಣಿಗಾರಿಕೆ ನಿಲ್ಲದಿದ್ರೆ ನಾನು ಉಸಿರು ನಿಲ್ಲುತ್ತಷ್ಟೇ. ಮುಂದಿನ ಸಲ ಎಲೆಕ್ಷನ್ ನಿಲ್ತಾರಂತೆ. ಸುಳ್ಳು. ನನ್ನ ಪಾಲ್ಗೆ ಇದೇ ವಿಧಾನಸೌಧ, ನನ್ನ ಹಳ್ಳಿ ಜನರೇ ಕ್ಯಾಬಿನೆಟ್, ಈ ನದಿನೇ ಸಂವಿಧಾನ. ನಿಮ್ಮ ಉಪವಾಸ ಯಾರ ವಿರುದ್ಧ? ನಮ್ಮ ಹಳ್ಳಿಗೆ ನುಗ್ಗಿ ದೌರ್ಜನ್ಯ ನಡೆಸಿದ ಪೊಲೀಸರ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ. ಹಿಂಸೆಗೆ ಬಲಿಯಾಗಿರುವ ಜೇನುಕೊಪ್ಪದಲ್ಲೀಗ ಸ್ಮಶಾನ ಮೌನ. ಎಂಎನ್ಸಿಗಳ ಆಮಿಷಕ್ಕೆ ಬಲಿಯಾಗಿ ಪೊಲೀಸರ ದೌರ್ಜನ್ಯಕ್ಕೆ ಹೆದರಿ ಜೇನುಕೊಪ್ಪದ ಜನ ಗುಳೆ ಹೊರಟಿದ್ದಾರೆ. ಆದರೆ ಹೂವಯ್ಯ ಮಾತ್ರ ನದಿ ದಂಡೆಯಲ್ಲಿ ಏಕಾಂಗಿಯಾಗಿ ಉಪವಾಸ ಕುಳಿತಿದ್ದಾರೆ. ಇಂದು ಹೂವಯ್ಯನ ಉಪವಾಸದ 3ನೇ ದಿನ. ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಲು TV9 ಜೇನುಕೊಪ್ಪದಲ್ಲೇ ಬೀಡು ಬಿಟ್ಟಿದೆ. ಆದ್ರೆ ಇವರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಸಿಎಂ ಆಗ್ಲಿ, ಸಚಿವರಾಗ್ಲಿ, ಒಬ್ಬ MLA ಆಗ್ಲಿ ಇನ್ನೂ ಕೂಡ ಗಮನ ಹರಿಸ್ತಿರೋದು ಈ ಒಂದು ಸರ್ಕಾರದ ಅವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸ್ವಪ್ನ, TV9 ಜೇನುಕೊಪ್ಪ. ಸರ್ಕಾರ ಏನ್ ಕಥೆ ಕಾಯ್ತಿದ್ಯಾ? ಒಬ್ಳು ಸಾಧಾರಣ ನರ್ಸನ್ನ ಬಿಡದೆ ಇರೋರು ಕರ್ನಾಟಕದಲ್ಲಿರೋ ಒಂದು ಗಣಿನಾದ್ರೂ ಬಿಡ್ತೀರೇನ್ರಿ?